ತಿಪಟೂರಿನಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ತೆರಳುವ ಮುನ್ನ ಗುಬ್ಬಿಯಲ್ಲಿ ಮಾಧ್ಯಮದ ಜೊತೆಯಲ್ಲಿ ಮಾತನಾಡಿದ ಜೆಡಿಎಸ್ ಪಕ್ಷದ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಥಳೀಯ ಚುನಾವಣೆಗಳು ಕಾರ್ಯಕರ್ತರ ಚುನಾವಣೆಗಳಾಗಿದ್ದು ನಮಗಾಗಿ ದುಡಿದಂತಹ ಕಾರ್ಯಕರ್ತರಿಗೂ ಕೂಡ ಸ್ಥಾನಮಾನಗಳು ಸಿಗಬೇಕಾಗಿದ್ದು ಅದರ ಹಿನ್ನೆಲೆಯಲ್ಲಿ ಹಾಗೂ ಪಕ್ಷಕ್ಕೆ 25 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಸಂಘಟನೆಯನ್ನ ಮಾಡಲು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಸರ್, ಮತ್ತೆ ಇರಾನ್ ಇರಾಕ್ ನಡುವೆ ಯುದ್ಧ ನಡೀತಾ ಇದೆಯಲ್ಲ, ಈ ವಿಚಾರ ಎಲ್ಲ ಒಂದು ಕಡೆ ಏನೋ ಒಂದು ಕಡೆ ಎರಡ ಈಗ ಯಾರಿಗೆ ಯುದ್ಧ ಬೇಕಾಗಿದೆ? ಈಗ ಪಾಪ ಜನಸಾಮಾನ್ಯರ ಮೇಲೆ ಈಗಾಗಲೇ ಇರ್ತಕ್ಕಂಥ ಒತ್ತಡಗಳು, ಅವರು ಪಾಪ ಬದುಕ್ತಕ್ಕಂಥದ್ದಕ್ಕೆ, ಅವರು ಬದುಕು ಕಟ್ಕೊಳ್ತಕ್ಕಂಥದ್ದಕ್ಕೇ ಇವತ್ತು ಯಾವುದೇ ದೇಶ ತಗೊಳ್ಳಿ ಇರ್ತಕ್ಕಂಥ ನೂರಾರು ಸಮಸ್ಯೆಗಳಿದೆ. ಇದ್ರ ಮಧ್ಯೆ ಇವೆಲ್ಲ ಯುದ್ಧ ಇವೆಲ್ಲ ಮಾಡ್ಕೊಂಡು ಯಾರೋ ಒಬ್ಬರು ಇಬ್ಬರು ಇರ್ತಕ್ಕಂಥ ಅವ್ರವ್ರ ಹಿತಾಸಕ್ತಿಗೋಸ್ಕರ ಲಕ್ಷಾಂತರ ಜನ ಬಲಿ ಕೊಡ್ತಕ್ಕಂಥದ್ದು ಬಹುಶಃ ಇದು ಯಾರಿಗೂ ಕೂಡ ಒಪ್ತಕ್ಕಂಥ ಮಾತಲ್ಲ. ನೋಡಮ್ಮ, ನ್ಯಾಯಾಲಯದ ನಿರ್ದೇಶನದಂತೆ ಚುನಾವಣೆ ಮಾಡಲೇಬೇಕಿದೆ. ಹಾಗಾಗಿ ಮುಂದಿನ ಸ್ಥಳೀಯ ಚುನಾವಣೆಯಲ್ಲಿ ಪಕ್ಷವನ್ನ ಸಂಘಟಿಸುವುದಕ್ಕೆ ಹಾಗೂ ಗೆಲ್ಲುವುದಕ್ಕೆ ಇಂತಹ ಹಲವು ಕಾರ್ಯಕ್ರಮಗಳನ್ನು ಪಕ್ಷ ಮಾಡುತ್ತಿದೆ ಎಂದು ಗುಬ್ಬಿಯಲ್ಲಿ ಹೇಳಿಕೆ ನೀಡಿದ್ದಾರೆ. ಯಾವುದೇ ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರ ಭವಿಷ್ಯದ ದೃಷ್ಟಿಯಿಂದ, ಆ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ನಿರಂತರವಾಗಿ ಸಾಗಬೇಕಾಗ್ತದೆ. ಆ ದೃಷ್ಟಿಯಿಂದ ಈಗ ಬಹುಶಃ ನಮ್ಮೆಲ್ಲರ ಅಂದಾಜು ಪ್ರಕಾರ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳು ಮತ್ತೆ ಸರ್ಕಾರದ ಮನಸ್ಸು ಇಲ್ಲದೆ ಹೋದರೂ ಕೂಡ ಬಹುಶಃ ಕೋರ್ಟ್ ಇಂಟರ್ಫಿಯರೆನ್ಸ್ ಮೂಲಕ ಚುನಾವಣೆಯನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದಕ್ಕೆ ಕೋರ್ಟು ಕೂಡ ಡೈರೆಕ್ಷನ್ಸ್ ಕೊಡ್ತಕ್ಕಂಥ ಸಾಧ್ಯತೆಗಳಿದೆ. ಭಾಳ ದಿನ ಹಿಡಿದಿಟ್ಕೊಳ್ಳೋಕ್ಕಾಗೋದಿಲ್ಲ ಸರ್ಕಾರ. ಆ ನಿಟ್ಟಿನಲ್ಲಿ ಬಹುಶಃ ಈ ವರ್ಷ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಯಾವುದೇ ಸ್ಥಳೀಯ ಚುನಾವಣೆಗಳಿದ್ದರೂ ಕೂಡ ಇದು ಕಾರ್ಯಕರ್ತರಿಗೆ ಅರ್ಪಿಸ್ತಕ್ಕಂಥ ಚುನಾವಣೆ. ಆ ದೃಷ್ಟಿಯಿಂದ ಈಗ ನಮ್ಮನ್ನು MP ಮಾಡ್ಕೊಳ್ತಕ್ಕಂಥದ್ದಕ್ಕೆ, MLA ಮಾಡ್ಕೊಳ್ತಕ್ಕಂಥದ್ದಕ್ಕೆ ಸಾಕಷ್ಟು ದುಡಿದಿರ್ತಾರೆ. ಈಗ ಅವ್ರಿಗೆ ಅಧಿಕಾರವನ್ನು ಕೊಡಿಸ್ತಕ್ಕಂಥ ಕೆಲಸ ಪಕ್ಷದ ನಾಯಕರುಗಳು ಮಾಡಬೇಕಾಗ್ತದೆ, ನಮ್ಮ ಜವಾಬ್ದಾರಿ ಇದೆ. ಆ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಪಕ್ಷ ಸಂಘಟನೆಗೆ ಹೆಚ್ಚಾಗಿ ಏನು ನೆನ್ನೆ ಮೊನ್ನೆಯಿಂದ ಅಂತಕ್ಕಂಥದ್ದೇನೆಲ್ಲ ಈಗಾಗಲೇ ನನ್ನ 62ನೇ ಕ್ಷೇತ್ರ ಇವತ್ತು ಬರ್ತಾ ಇರ್ತಕ್ಕಂಥದ್ದು ಜನರೊಂದಿಗೆ ಜನತಾದಳ. ಸಾಕಷ್ಟು ಇಡೀ ರಾಜ್ಯ ವ್ಯಾಪ್ತಿ ಓಡಾಡ್ತಾ ಇದ್ದೇವೆ. ನಿನ್ನೆಯೂ ಕೂಡ ವಿಜಯನಗರ ಜಿಲ್ಲೆಗೆ ಹೋಗಿದ್ದೆ, ಅಗ್ರಿಗೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ, ಕೊಪ್ಪಳಕ್ಕೆ ಹೋಗಿದ್ದೆ. ಮುಗಿಸ್ಕೊಂಡು ಇವತ್ತು ತಿಪಟೂರಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಕಾರ್ಯಕರ್ತರನ್ನ ಹುರಿದುಂಬಿಸ್ತಕ್ಕಂಥದ್ದಕ್ಕೆ ಪಾರ್ಟಿ 25 ವರ್ಷ ಪೂರೈಸಿದೆ. ಬೆಳ್ಳಿ ಹಬ್ಬ ಸಂಭ್ರಮಾಚರಣೆಯನ್ನು ಮಾಡ್ತಾ ಇರ್ತಕ್ಕಂಥ ಈ ಒಂದು ಶುಭ ಸಂದರ್ಭದಂದು ಪಕ್ಷದ ಕಾರ್ಯಕರ್ತರು ಒಂದು ಹೊಸ ಹುಮ್ಮಸ್ಸು ಮತ್ತು ಚೈತನ್ಯ ಉಂಟಾಗ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯೋನ್ಮುಖರ ಕೆಲಸ ಮಾಡ್ತಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷರಾದ H. ನಿಂಗಪ್ಪ, ಚಿಕ್ಕನಾಯಕನಹಳ್ಳಿ ಕ್ಷೇತ್ರ ಶಾಸಕರಾದ CV ಸುರೇಶ್ ಬಾಬು, BS ನಾಗರಾಜು, ಕಳ್ಳಿಪಾಳ್ಯ ಲೋಕೇಶ್, ರಘು ಸೇರಿದಂತೆ ಹಲವು ಜೆಡಿಎಸ್ ಮುಖಂಡರು ಹಾಜರಿದ್ದರು. ವರದಿ ಸತೀಶ್, ಶ್ರೀ ಟಿವಿ, ಗುಬ್ಬಿ. 2 ವರ್ಷ ಇದ್ದಂಗೆನೆ ನಮಗೆ ಟಿಕೆಟು ಅಂತೇಳಿ ಏನು ಇದು ಎಷ್ಟು ಬೀದಿಲಿ ನಿಂತು ಮಾತಾಡಿದ್ರು ಅವರವರ ಸಮಾಧಾನಕ್ಕೆ ಅವ್ರು ಮಾತಾಡ್ಕೋಬೇಕು ಹೊರತುಪಡಿಸಿ ಅಂತಿಮವಾಗಿ ಚುನಾವಣೆ ಸಂದರ್ಭದಲ್ಲಿ ಏನೇನು ಇತ್ಯರ್ಥ ಆಗಬೇಕಾಗುತ್ತೆ. ಸಕ್ರಿಯ ರಾಜಕಾರಣಕ್ಕೆ ಈಗಾಗಲೇ ಧಾರವಾಡದಲ್ಲಿ ತಾವು ಹೇಳ್ದಂಗೆ 2,85,000 ಸರ್ಕಾರಿ ಹುದ್ದೆಗಳು ಭರ್ತಿ ಆಗಬೇಕಾಗಿತ್ತು. ಸರ್ಕಾರ ಆಗಲಿ ಮುಖ್ಯಮಂತ್ರಿಗಳಾಗಲಿ ಮಾತನ್ನು ಕೊಟ್ಟಿದ್ರು, ಹಂತವಾಗಿ ಮಾಡ್ಕೊಂಡು ಹೋಗ್ತೇವೆ, ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡ್ತೇವೆ, ಯುವಕರಿಗೆ ಅವಕಾಶ ಮಾಡಿಕೊಡ್ತೇವೆ ಉದ್ಯೋಗದಲ್ಲಿ ಅಂತ. ಆದರೆ ಇಲ್ಲಿವರೆಗೂ ಕೂಡ ಅದು ಯಾವುದೂ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಯುವಕರು, ಯುವ ಸಮುದಾಯ ಬೀದಿಗೆ ಇಳಿದು ಧಾರವಾಡದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು ನೋಡಿದ್ದೀವಿ. ಬಹುಶಃ ಇದು ಇದೇ ರೀತಿ ಸರ್ಕಾರದ ಮನಸ್ಥಿತಿಗಳು ಇದೇ ರೀತಿ ಮುಂದುವರೆದ್ರೆ ಮುಂದೊಂದು ದಿನ ಬಹುಶಃ ಅದು ಧಾರವಾಡ ಅಂತಕ್ಕಂಥದ್ದು ಒಂದೇ ಅಲ್ಲ, ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ಯುವಕರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಕ್ಕಂಥದ್ದಷ್ಟೇ ಅಲ್ಲ, ಯಾವ ರೀತಿ ನೇಪಾಳದಲ್ಲಿ ಆಯಿತು ಅಂಥ ಘಟನೆಗಳು ನಮ್ಮ ರಾಜ್ಯದಲ್ಲಿ ಆಗಬಾರ್ದು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಅವರು ಎಚ್ಚರಿಸ್ಕೋಬೇಕಾಗ್ತದೆ. ನಾವೇನು ಎಚ್ಚರಿಕೆ ಕೊಟ್ಟೇನು ಉಪಯೋಗ ಇಲ್ಲ, ಅವ್ರು ಎಚ್ಚರಿಸ್ಕೋಬೇಕಾಗ್ತದೆ. ಇಲ್ಲಾಂದರೆ ಮರ್ಯಾದೆ ಕಳ್ಕೊತಾರೆ. ಸಕ್ರಿಯ ರಾಜಕಾರಣ